ಸ್ನೇಹಿತರೆ, 2024-25ನೇ ಸಾಲಿಗೆ ಸ್ಯಾಟ್ಸ್ನಲ್ಲಿ ಪಠ್ಯಪುಸ್ತಕ ಬೇಡಿಕೆಯನ್ನು ಸಲ್ಲಿಸತಕ್ಕಂತಹ ವಿಧಾನವನ್ನು ನಾವು ಈಗ ನೋಡೋಣ. ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ SATS ಏನಿದೆ ಅದರ ಒಂದು ಅಕೌಂಟ್ಗೆ ನೀವು ಲಾಗಿನ್ ಆಗಿ ಎಡಭಾಗದಲ್ಲಿ ಕಾಣ್ತಕ್ಕಂಥ ಮೆನು ಬಾರ್ ಏನಿದೆ, ಈ ಮೆನು ಬಾರ್ನಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂತಹ ಒಂದು ಆಯ್ಕೆ ಏನು ಕಾಣ್ತಾ ಇದೆ, ಅದ್ರ ಮೇಲೆ ನಾವು ಕರ್ಸರ್ನ ಇಟ್ಟರೆ ಆಗ ಅಥವಾ ಮೊಬೈಲ್ನ ಅದರ ಕ್ಲಿಕ್ ಮಾಡಿದರೆ ನಮಗೆ ಸಬ್ ಮೆನು ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇ ಆಯ್ಕೆ ಇದೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತೇಳಿ. ಇದನ್ನು ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಮಗೆ 2024-25ನೇ ಸಾಲಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಎಂಟ್ರಿ ಮಾಡ್ತಕ್ಕಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಅಕಾಡೆಮಿಕ್ ಇಯರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ 2024-25 ಸೆಲೆಕ್ಟ್ ಆಗಿರುತ್ತೆ. ನೀವು ಸರ್ಚ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಿ. ಈಗ ನಮಗೆ ಟೆಕ್ಸ್ಟ್ ಬುಕ್ ಎಂಟ್ರಿ ಮಾಡ್ತಕ್ಕಂತಹ ಒಂದು ವಿಂಡೋ ಓಪನ್ ಆಗಿದೆ. ಇದರಲ್ಲಿ ನಮಗೆ ಅಕಾಡೆಮಿಕ್ ಇಯರ್ ಇದೆ, ಕ್ಲಾಸ್ ಇದೆ ಮತ್ತು BDM ಇದೆ. ಕ್ಲಾಸ್ ನಮಗೆ ಬೇಕಾದಂಥ ಕ್ಲಾಸನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ಮೀಡಿಯಮ್ ಕನ್ನಡ ಅಥವಾ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ಏನಾದರೂ ಎರಡೂ ಮೀಡಿಯಮ್ ಇದ್ದರೆ ಅವರಿಗೆ ಎರಡೂ ಮೀಡಿಯಮನ್ನು ತೋರಿಸುತ್ತೆ, ಇಲ್ಲಾಂದರೆ ಆ ಶಾಲೆಗೆ ಸಂಬಂಧಪಟ್ಟಂಥ ಒಂದೇ ಮೀಡಿಯಮ್ ಇದ್ದರೆ ಒಂದೇ ಮೀಡಿಯಮನ್ನು ತೋರಿಸುತ್ತದೆ. ಅಷ್ಟಾದ ನಂತರ ಇಲ್ಲಿ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಸರ್ಚ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಈಗ ನಮಗೆ ನಾವೇನು ಯಾವ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀವಿ ಆ ತರಗತಿ ಸಂಬಂಧಪಟ್ಟಂತಹ ಎಲ್ಲ ಟೈಟಲ್ಸನ್ನು ಟೆಕ್ಸ್ಟ್ ಬುಕ್ ಏನಿದೆ ಆ ಎಲ್ಲ ಟೈಟಲ್ಸನ್ನು ನಮಗೆ ತೋರಿಸ್ತಾ ಹೋಗುತ್ತೆ. ಇದರಲ್ಲಿ ನೋಡಿ, ಮೊದಲನೇದರಲ್ಲಿ ಸೀರಿಯಲ್ ನಂಬರ್ ಇದೆ, ನಂತರ ಟೈಟಲ್ ಕೋಡ್ ಇದೆ, ಟೈಟಲ್ ನೇಮ್ ಇದೆ, ಇಲ್ಲಿ ಸಬ್ಜೆಕ್ಟ್ ಕೂಡ ಇದೆ. ನೀವು ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಈ ಟೈಟಲನ್ನು ನೋಡ್ಕೋಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಹಾಗಾಗಿ ಟೈಟಲ್ಗಳನ್ನು ಸರಿಯಾಗಿ ನೋಡಿ ನೀವೇನು ಮಾಡಬೇಕು ಅಂದರೆ ಇಂಡೆಂಟನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆನಂತರ ಎಸ್ಟಿಮೇಟೆಡ್ ಸೇಲ್ ಫ್ರೀ RT ಸ್ಟೂಡೆಂಟ್ಸ್ ಆಲ್ರೆಡಿ ನಮಗೆ ಇಲ್ಲಿ ಹೆಚ್ಚಾಗಿರುತ್ತೆ, ಆಲ್ರೆಡಿ ಇದನ್ನೇ ಇದ್ದಂಥ ತರಗತಿ ಆಗಿದ್ರೆ. ಈಗ ನಮಗೆ ಮುಂದೆ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಇದೆ. ಇದರಲ್ಲಿ ಸೇಲ್ ಫ್ರೀಸ್ ಆಗಿರುತ್ತೆ, ಯಾಕೆಂದರೆ ನಮ್ಮದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಸೇಲ್ ಸಂಬಂಧಪಟ್ಟಂಥ ಬುಕ್ಸ್ ಯಾವುದು ಕೂಡ ನಾವು ಪರ್ಚೇಸ್ ಮಾಡಲ್ಲ. ಎರಡನೇ ಆಯ್ಕೆ ಫ್ರೀ ಇದೆ. ಈ ಫ್ರೀ ಅಂತಕ್ಕಂಥ ಆಯ್ಕೆ ಏನಿದೆ ಇದು ಓಪನ್ ಇರುತ್ತೆ, ಎಡಿಟಬಲ್ ಇರುತ್ತೆ. ಅದರ ಮೇಲೆ ನಮಗೆ 8ನೇ ತರಗತಿಗೆ ನಾನೀಗ 8ನೇ ತರಗತಿನ ಸೆಲೆಕ್ಟ್ ಮಾಡೋದ್ರಿಂದ ಎಷ್ಟು ಬುಕ್ಸ್ ಬೇಕು ಆ ನಂಬರ್ನ ನಾವು ಇದರಲ್ಲಿ ಕ್ಲಿಕ್ ಮಾಡಿ ಎಡಿಟ್ ಮಾಡ್ತಾ ನಾವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ಏನಿದೆ ಇದರಲ್ಲಿ ಈ ಎಲ್ಲವೂ ಕೂಡ ನಾವು ಫ್ರೀ ಅಂತ ಇದೆಯಲ್ಲ, ಇದಕ್ಕೆ ಎಲ್ಲ ಟೈಟಲ್ಸ್ನ ನಮಗೆ ಸಂಬಂಧಪಟ್ಟಂತಹ ಟೈಟಲ್ಸ್ಗಳನ್ನೆಲ್ಲ ನಾವು ಪೂರ್ತಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಎಸ್ಟಿಮೇಟೆಡ್ ಸೇಲ್ ಫ್ರೀ RT ಸ್ಟೂಡೆಂಟ್ಸ್ ಏನಿದೆ, ಎಸ್ಟಿಮೇಟೆಡ್ ಸ್ಟೂಡೆಂಟ್ಸ್ನ ಏನು ತೋರಿಸುತ್ತೆ ಆ ಎಸ್ಟಿಮೇಟೆಡ್ ಸ್ಟೂಡೆಂಟ್ ನಂಬರ್ಗಿಂತಲೂ ಕೂಡ ನಾವೇನಾದರೂ ಹೆಚ್ಚಿನ ಸಂಖ್ಯೆಯ ಬುಕ್ಸನ್ನು ಇಲ್ಲಿ ಕೇಳಿದರೆ ನಮಗೆ ಅವಾಗ ಇನ್ನೊಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ, ನಾವು ಅದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಹೀಗೆ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಗಳ ನೇಮ್ಗಳ ಮುಂದೆ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಸಂಖ್ಯೆಯನ್ನು ನಮೂದು ಮಾಡಿದ ನಂತರ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಪೂರ್ತಿ ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡಿ ಎಲ್ಲ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೇವ್ ಅಂತಕ್ಕಂತಹ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೇವ್ ಶೋರ್ ಅಂತ ಕೇಳುತ್ತೆ, ಓಕೆ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸಬ್ಮಿಟೆಡ್ ಡಾಟಾ ಸಕ್ಸಸ್ಫುಲ್ಲಿ ಅಂತೇಳಿ ನಮಗೆ ತೋರಿಸುತ್ತೆ. ಅದಾದ ನಂತರ ನೀವು ಇನ್ನೊಂದು ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಇದನ್ನು ನೀವು ಕ್ಲಿಕ್ ಮಾಡಬಾರ್ದು. ಎಲ್ಲ ತರಗತಿಗಳು ಆದ ನಂತರ ಆಯ್ಕೆಯನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ತರಗತಿಗಳ ಬುಕ್ಸ್ಗಳನ್ನು ಇಂಡೆಂಟನ್ನು ಎಂಟರ್ ಮಾಡಿದ ನಂತರ ನಾವು ಕೊನೆಯ ತರಗತಿಯನ್ನು ಎಂಟರ್ ಮಾಡ್ತೀವಿ. ಆ ನಂತರ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಏನು ಹಾಕಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೆ ನಾವು ಎಂಟರ್ ಮಾಡಿದಂತಹ ಎಲ್ಲ ಪುಸ್ತಕಗಳೇನಿದೆ ಅದರ ಒಂದು ಲಿಸ್ಟ್ ನಮಗೆ ಕಾಣಿಸುತ್ತೆ. ಇದರಲ್ಲಿ ನಮಗೆ ಸಂಬಂಧಪಟ್ಟಂತಹ ತರಗತಿಗಳು ಒಂದ್ಸಲ ಚೆಕ್ ಮಾಡ್ಕೋಬೇಕು, ಎಲ್ಲದೂ ಸರಿ ಇದೆಯಾ ಅಂತ ಹೇಳಿ. ನಂತರ ನೀವು ಫ್ರೀಸ್ ಡಾಟಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಒಮ್ಮೆ ಫ್ರೀಸ್ ಡಾಟಾವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಏನು ಎಡಿಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ಒಂದ್ಸಲ ನೀವು ಸಂಪೂರ್ಣವಾಗಿ ಚೆಕ್ ಮಾಡಿಕೊಂಡು ರಿಪೋರ್ಟನ್ನು ತಗೊಂಡು
ಅದನ್ನು ಒಂದ್ಸಲ ಚೆಕ್ ಮಾಡಿಕೊಂಡು ಆನಂತರ ನೀವು ಡಾಟಾವನ್ನು ಫ್ರೀಸ್ ಮಾಡಿದರೆ ಒಳ್ಳೆಯದು. ನೀವು ಇದನ್ನು ಪ್ರಿಂಟ್ ಕೂಡ ತಕ್ಕೋಬೋದಾಗಿರುತ್ತೆ. ಸಂಪೂರ್ಣವಾಗಿ ಸರಿ ಇದೆ ಅಂತ ನಿಮಗೆ ಅನಿಸಿದ್ರೆ ಎಲ್ಲ ಟೈಟಲ್ಸ್ಗಳನ್ನು ನಾವು ಸರಿಯಾಗಿ ಎಂಟರ್ ಮಾಡಿದ್ದೀವಿ ನಂಬರ್ಸನ್ನು ಅಂದ್ಕೊಂಡ್ರೆ ಆನಂತರ ನೀವು ಫ್ರೀಸ್ ಡಾಟಾವನ್ನು ಕ್ಲಿಕ್ ಮಾಡಬೇಕು. ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇನ್ ಕ್ವಾಂಟಿಟಿ ಫಾರ್ ಕ್ಲಾಸ್ 1 2 3 ಅಂತ ಇದೆ. ಅಂದರೆ ನಾವು 3 ಕ್ಲಾಸ್ಗೆ ಮಾತ್ರ ಎಂಟರ್ ಮಾಡಿದ್ದೀವಿ, ಅಷ್ಟು ಕ್ಲಾಸನ್ನು ತೋರಿಸುತ್ತೆ. ನೀವು ಓಕೆ ಬಟನನ್ನು ಕ್ಲಿಕ್ ಮಾಡಿ. ಆರ್ ಯು ಶೂರ್ ವಾಂಟ್ ಟು ಫ್ರೀಸ್ ಅಂತ ಇದೆ. ಆನಂತರ ಓಕೆ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಡಾಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಅಂತ ಬಂತು. ಈ ರೀತಿಯಾಗಿ ಫ್ರೀಸ್ ಮಾಡಿದ ನಂತರ ನೀವು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ರಿಪೋರ್ಟ್ ಬರುತ್ತೆ ನಮಗೆ. ಆ ರಿಪೋರ್ಟನ್ನು ನೀವು ಪ್ರಿಂಟ್ ಮಾಡಿ ಶಾಲೆಯಲ್ಲಿ ಸೇವ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಪ್ರಿಂಟೌಟನ್ನು ಕೂಡ ನೀವು ತಗೊಳ್ಬೋದಾಗಿರುತ್ತೆ.